ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದಿದ್ದು ಯಾರಿಗೂ ಗೊತ್ತಾಗೋದಿಲ್ಲ ಅಂತಾರಲ್ವಾ, ಹಂಗೆ ಇತ್ತೀಚೆಗೆ ಕಾಂಗ್ರೆಸ್ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಸಿಕ್ಕಾಪಟ್ಟೆ ಹತಾಶೆ, ನಮ್ಮ ಯೋಗ್ಯತೆಗೆ ಮಾಡೋಕೆ ಆಗದಿದ್ದನ್ನ ಮೋದಿಜಿ ಮಾಡ್ತಾ ಇದಾರಲ್ವಾ ಅನ್ನೋ ನೋವು ಒಂದೊಂದು ಮಾತಿನಲ್ಲೂ ಅದು ಎದ್ದು ಕಾಣುತ್ತೆ. ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಾರೆ, ಪಾಕಿಸ್ತಾನದ ಸ್ಪೋಕ್ ಪರ್ಸನ್ ಅನ್ನೋ ಹಾಗೆ ಹೇಳಿಕೆ ಕೊಡ್ತಾರೆ, ಮೋದಿ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಪಕ್ಷದ ರಾಷ್ಟ್ರಾಧ್ಯಕ್ಷರು ಅವರಂತೂ ಅದೇನು ಚುಟ್ಪುಟು ಯುದ್ಧ ಅಂತಾರೆ. ಹೆಚ್ಚು ಕಡಿಮೆ ಚುಟ್ಪುಟು ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಚುಟ್ಪುಟು ಯುದ್ಧಗಳು ನಡೆದಿವೆ. ಅವರ ಮಗನ ಕತೆ ಬಿಡಿ, ಮಾತಾಡೋದೇ ಬೇಡ. ಹಿಂಗಿರುವಾಗ ಕಾಂಗ್ರೆಸ್ ಒಂದು ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಿಂದ 3 ಪ್ರಶ್ನೆಯನ್ನ ಕೇಳುತ್ತೆ. ಅದೇನು ಹೊಸ ಪ್ರಶ್ನೆಗಳಲ್ಲ, ಅದೇ ಹಳೆ ಪ್ರಶ್ನೆಗಳೇ. ಭಾರತವನ್ನ ಯಾವ ದೇಶಗಳು ಕೂಡ ಯಾಕೆ ಬೆಂಬಲಿಸಿಲ್ಲ, ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ದು, ಇದೇ ಪ್ರಶ್ನೆಗಳು. ಇಷ್ಟೆಲ್ಲಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವ ಕಾಂಗ್ರೆಸ್ ನಾಯಕರಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಪ್ರಶ್ನೆ ಏನಂದ್ರೆ, 2004ರಿಂದ 2014ರ ಅವಧಿಯಲ್ಲಿ ಪಹಲ್ಗಾಮ್ನಂತಹ 50ಕ್ಕೂ ಹೆಚ್ಚು ಭಯೋತ್ಪಾದಕ ದಾಳಿಗಳು ಭಾರತದಲ್ಲಿ ನಡೆದಿದ್ದಾವೆ. ಅಷ್ಟಾದ್ರೂ ಕೂಡ ಪಾಕಿಸ್ತಾನದ ವಿರುದ್ಧ ಕಾಂಗ್ರೆಸ್ ಎಂದಿಗೂ ಕೂಡ ಮಿಲಿಟರಿ ಕ್ರಮ ಕೈಗೊಳ್ಳಿಲ್ಲ. ಯಾಕೆ? ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಹೇಳ್ತಿರಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಇದಕ್ಕೆ ಉತ್ತರ ಕೊಡಿ. 2004ರಿಂದ 2014ರವರೆಗೂ ನಿಮಗೆ ಚುಟ್ಪುಟ್ ಯುದ್ಧ ಮಾಡೋಕ್ಕೂ ಪರ್ಮಿಷನ್ ಕೊಡ್ಲಿಲ್ಲ, ಯಾಕೆ? ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಸೇನೆ 4 ವಿಮಾನ ಹಾರಿಸ್ತು ಅಂತೀರಲ್ವಾ, ಯಾಕೆ? ಮನಮೋಹನ್ ಸಿಂಗ್ ಅವರು 1 ವಿಮಾನವನ್ನು ಹಾರಿಸೋದಕ್ಕೆ ಬಿಡಲಿಲ್ಲ. ಇನ್ನು 26/11 ಭಾರತದ ಪ್ರಮುಖ ನಗರಗಳಲ್ಲೇ ಬಂದೂಕು ಹಿಡಿದು ಕಂಡವರನ್ನ ಹೊಡೆದ್ರು. 175ಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ರು. ಆದ್ರೆ ಆಗ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅದಕ್ಕೆ ಪ್ರತಿಕಾರವಾಗಿ ಯಾವ ಆಕ್ಷನ್ ಅನ್ನ ತೆಗೆದುಕೊಂಡ್ರು? Sonia ji and I have come to Mumbai to share the deep sorrow of the people of Mumbai at this tragedy. The terrorists have struck once again, and we have to make collectively every effort to ensure that the injured recover their normal health. Those who have lost their dear ones, to them I express our deep sympathy and condolences. The terrorists have the advantage of surprise. This time there was no advance indication, but the state administration has risen remarkably well to the occasion in the aftermath of this tragedy. Within 1 hour of this tragedy, all the injured persons were sent to various hospitals. There has been a remarkable coordination of effort between the center and the state government. Now our task is to find out who the culprits are and how we can, working together, bring them to book. I once again convey my deepest condolences to those who have lost their dear ones, to the injured and their families. I pray that they will recover to their normal health soon. ಭಾರತೀಯ ಸೇನೆಗೆ ಒಂದು ಗುಂಡು ಹಾರಿಸೋದು ಬಿಡಿ, ಪಟಾಕಿ ಸಿಡಿಸೋದಕ್ಕಾದ್ರೂ ಅವಕಾಶ ಕೊಟ್ರ? ಅವತ್ತು ಕೂಡ ಭಾರತೀಯ ಸೇನೆ ಬಲಿಷ್ಠವಾಗಿಯೇ ಇತ್ತು. ನಮ್ಮ ವಾಯುಸೇನೆಯ ಮುಖ್ಯಸ್ಥರು ಮನಮೋಹನ್ ಸಿಂಗ್ ಬಳಿ ಹೋಗಿ ಕೇಳ್ತಾರೆ, ಒಂದು ಅವಕಾಶ ಕೊಡಿ, ನಾವು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ಹೊಡೆದು ಹಾಕಿ ಬರ್ತೀವಿ ಅಂತ. ಆದ್ರೆ ಮನಮೋಹನ್ ಸಿಂಗ್ ಅವರು ಹೇಳಿದ್ದೇನು? ನಾವು ದಾಳಿ ಮಾಡಿದ್ರೆ ಅವರು ಮತ್ತೆ ದಾಳಿ ಮಾಡ್ತಾರೆ ಅಂತ ಹೇಳಿ ಅಂತ ಉತ್ತರಿಸಿದ್ರು. ಕ್ಷಮಿಸಿ, ಇಡೀ ದೇಶಕ್ಕೆ ಗೊತ್ತು ಅದು ಅವರ ಹೇಳಿಕೆ ಅಂತೂ ಖಂಡಿತ ಅಲ್ಲ, ಅವರಿಂದ ಹೇಳಿಸಿದಂತಹ ಹೇಳಿಕೆ. ಭಾರತದಲ್ಲಿ ದಾಳಿ ಆಗುತ್ತೆ, ಪಾಕಿಸ್ತಾನದ ಭುಟ್ಟೋ ಫ್ಯಾಮಿಲಿ ಜೊತೆ ಚೀನಾದಲ್ಲಿ ಸೀಕ್ರೆಟ್ ಒಪ್ಪಂದಕ್ಕೆ ಸಹಿ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಅದೇ ಪಾಕಿಸ್ತಾನಕ್ಕೆ ನೆರೆ ಬಂತು ಅಂತ ದಾನವಾಗಿ ಹಣ ಕೊಡೋದು ಬೇರೆ. ಇಂಥ ಕಾಂಗ್ರೆಸ್ ಇವತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡತ್ತೆ. ಒಂದು ಉದಾಹರಣೆ ಕೊಡಿ. 2004ರಿಂದ 2014ರವರೆಗೂ ಮಿಲಿಟರಿ ಆಕ್ಷನ್ ತೆಗೆದುಕೊಂಡಿದ್ದು ಇದ್ರೆ ಖರ್ಗೆ ಸಾಹೇಬ್ರೆ ಉತ್ತರ ಕೊಡಿ, ತಾಕತ್ತಿದ್ರೆ ಉತ್ತರ ಕೊಡಿ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.